ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಹಿಂದಿ ಪಾಠಶಾಲೆಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಈಗ SSLC ವಿದ್ಯಾರ್ಥಿಗಳಿಗೆ ಮಾಡುವ ಈ ವಿಡಿಯೋ ಇದರಲ್ಲಿ ಈಗಾಗಲೇ ನಾನು 4 ಪಾಠಗಳದ ವಿಡಿಯೋಗಳನ್ನು ಮುಗಿಸಿದ್ದೀನಿ. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋ ಪಾಠದ ಹೆಸರು ಮೇರಾ ಬಚ್ಪನ್. आज के पाठ का नाम है मेरा बचपन. इस पाठ के लेखक है डॉक्टर APJ ಅಬ್ದುಲ್ ಕಲಾಂ ಜಿ. ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಬಹಳ ಖುಷಿಯಾಗುತ್ತೆ, ಯಾಕಂದ್ರೆ ಅಬ್ದುಲ್ ಕಲಾಂ ಹೆಸರು ಹೇಳಿದ ಕೂಡಲೇ ನಿಮ್ಗೆಲ್ಲಾದ್ರೂ ಗೊತ್ತಾಗುತ್ತೆ ಬಹಳ ಶ್ರೇಷ್ಠ ವೈಜ್ಞಾನಿಕ ಮತ್ತು ಪೀಪಲ್ಸ್ ಪ್ರೆಸಿಡೆಂಟ್ ಅಂತ ಅವ್ರು ಕರೆಸ್ಕೊಂಡಿದ್ರು, ಮತ್ತು ಮಿಸೈಲ್ ಮ್ಯಾನ್ ಅಂತ ಅವ್ರು ಫೇಮಸ್ ಆಗಿದ್ರು. APJ ಅಬ್ದುಲ್ ಕಲಾಂ ಬಗ್ಗೆ ನಿಮಗೆ ಕೇಳೋದಕ್ಕೆ, ಅದರಲ್ಲೂ ಉನ್ಕಾ ಬಾಲ್ಯ ಕೇಸಾಥ, ಅವರ ಬಾಲ್ಯ ಹೇಗಿತ್ತು ಅದನ್ನು ಕೇಳೋದಕ್ಕಂತೂ ನಿಮ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಅಷ್ಟೇ ಕ್ಯೂರಿಯಾಸಿಟಿ ಇರುತ್ತೆ. ನಿಮ್ಮ ಬಾಲ್ಯವನ್ನು ನೀವು ನೋಡಿರ್ತೀರಾ ಹೇಗಿತ್ತು ಅಂತ ಎಲ್ಲ ನಿಮ್ಮ ಪೇರೆಂಟ್ಸ್ ಹೇಳಿರ್ತಾರೆ. अब्दुल कलाम बाल्य ಹೇಗಿದ್ದಿರಬಹುದು, वे बचपन में कैसे थे, क्या क्या करते थे, उसके बारे में जानने की इच्छा आप सबके मन में होगी. ಅದಕ್ಕೆ ಇವತ್ತು ನಾವು ಆ ಪಾಠದ ಸಾರವನ್ನು ನೋಡೋಣ, ಅಂದರೆ ಸಾರಾಂಶವನ್ನು ನೋಡೋಣ, ಏನೇನು ಅವರು ಹೇಳಿದ್ದಾರೆ ಅಂತ. ವಿದ್ಯಾರ್ಥಿಗಳೇ, ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ವಿಡಿಯೋಗಳು ಸಿಗಬೇಕು ಅಂದರೆ, ಯಾವುದೇ ಕ್ಲಾಸಸ್ ಮಿಸ್ ಆಗಬಾರ್ದು ಅಂದರೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ಕಂಟಿನ್ಯೂಸ್ ಆಗಿ ನೋಟಿಫಿಕೇಷನ್ಸ್ ಬರ್ತಾ ಇರಲಿ ಅಂದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತು ಚಾನಲ್ ನೇಮಿಗೆ ಯಾವುದೋ ಲೆಸನ್ ನಿಮಗೆ ಸಿಗಲಿಲ್ಲ, ಫಸ್ಟ್ ಕಾಶ್ಮೀರಿ ಸೇಬ್ ನಮಗೆ ಸಿಗಲೇ ಇಲ್ಲ, ಅದಕ್ಕೇನು ಮಾಡಬೇಕು, ಗಿಲ್ಲು ಪಾಠ ಸಿಗಲಿಲ್ಲ ಅಂದರೆ ಚಾನಲ್ ನೇಮಲ್ಲಿ ಯೂಟ್ಯೂಬಿಗೆ ಹೋಗಿ ನೀವು ರಾಮಕೃಷ್ಣ KS ಅಂತ ಹಾಕಿದರೆ ಸಾಕು. ರಾಮಕೃಷ್ಣ KS ಕಾಶ್ಮೀರಿ ಸೇಬ್ ಅಂತ ನಿಮಗೆ ಆ ಪಾಠದ್ದು ಪೂರ್ತಿ ವಿಡಿಯೋ ನಿಮಗೆ ಸಿಗುತ್ತೆ. ಈಗ ನಾವು ನೋಡೋಣ, ಇಸ್ पाठ का जो सार है उसे देखेंगे. मेरा बचपन, मेरा अंदर नन्ना, बचपन अंदर बाल्य, नन्ना बाल्य. यार ಹೇಳ್ತಾ ಇರೋದು, बोलने वाले कौन है? डॉक्टर APJ अब्दुल कलाम. यहाँ पाठ का सार, इस पाठ के द्वारा हम सीख सकते हैं. क्या सीख सकते हैं? इस पाठ के द्वारा, ಈ ಪಾಠದ ಮೂಲಕ ಮುಖಾಂತರ ನಾವು ಕಲಿಯಬಹುದು. ಏನೇನೇನು ಕಲಿಯಬಹುದು ಅದು ವೆರಿ ವೆರಿ ಇಂಪಾರ್ಟೆಂಟ್. सादगी, फर्स्ट वर्ड सादगी. पहला शब्द कौन सा है? सादगी. सादगी का मतलब क्या है? सिंप्लिसिटी. ಸರಳವಾಗಿ ಹೇಗೆ ಬದುಕಬೇಕು ಅನ್ನೋದನ್ನ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಂತ ಹೇಳ್ತಾರೆ. ನಿಮ್ಮ ಟೀಚರ್ಸ್ ಎಲ್ಲ ತುಂಬ ಸಲ ಹೇಳಿರ್ಬೋದು, ಸರಳವಾದ ಜೀವನ ಇರಬೇಕು, ಉಚ್ಚ ವಿಚಾರ ಇರಬೇಕು ಅಂತ. ಉಸೆ ಹಮ್ ಸೀಖ್ ಸಕ್ತೆ ಹೈ ಕಿನ್ಕೆ ಜೀವನ್ ಸೆ? डॉक्टर APJ अब्दुल कलाम के जीवन से. सादगी, सिंप्लिसिटी, धार्मिक सहिष्णुता, सभी धर्म एक है, ಎಲ್ಲ ಧರ್ಮದವರಿಗೆ ಸಹಿಷ್ಣುತಾ ಭಾವನೆಯಿಂದ ಇರಬೇಕು. क्योंकि भारत में कई धर्मों के लोग रहते हैं, उनके साथ हमें मिलजुल कर रहना है. ಮತ್ತೆ मिलजुल कर रहना, समाज में हो या धार्मिक ಕಥಾ ಮೇ ಹೋ, ಮಿಲ್ಜುಲ್ ಕರ್ ರಹನಾ. ಮಿಲ್ಜುಲ್ ಕರ್ ಅಂದರೆ ಹೊಂದಾಣಿಕೆಯ ಜೀವನವನ್ನು ನಡೆಸೋದು. ಯಾವ ರೀತಿ ನಾವು ಬೇರೆ ಬೇರೆ ಧರ್ಮದೊಂದಿಗೆ ಬೇರೆ ಬೇರೆ ಸಂಸ್ಕೃತಿಯೊಂದಿಗೆ ಹೊಂದಿಕೊಂಡು ಹೋಗಬೇಕು, उसके बारे में भी हम इस पाठ में सीख सकते हैं. और अंतिम और आप सबके लिए बहुत ज़रूरी है, ಕಿತಾಬೆ ಪಠನೆ ಕ ಪ್ರಯೋಜನ. ಪುಸ್ತಕಗಳನ್ನು ಓದುವುದರ ಪ್ರಯೋಜನ. ಈಗೆಲ್ಲ ಪುಸ್ತಕಗಳನ್ನು ಓದೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಆ ಅಭ್ಯಾಸವನ್ನು ಮತ್ತೆ ನೀವು ಮಾಡ್ಕೋಬೇಕು. ಪುಸ್ತಕಗಳು ನೀವು ಎಷ್ಟೇ ನೆಟ್ಟಲ್ಲಿ ನೋಡ್ಬೋದು, ಎಷ್ಟೇ ನನ್ನ ವಿಡಿಯೋ ನೋಡ್ಬೋದು, ಆದರೂ ನೀವು ಪುಸ್ತಕವನ್ನು ನೀವಾಗಿ ಓದಿದರೆ ಅದರಲ್ಲಿ ಸಿಗೋ ಖುಷಿಯ ಮಜಾನೇ ಬೇರೆ ಇರುತ್ತೆ. ಪುಸ್ತಕದಲ್ಲಿ ಆ ಪಾಠವನ್ನು ನೀವೇ ಓದಿ ಆ ಆನಂದವನ್ನು ನೀವು ಹೊಂದಬಹುದು. ಈಗ ನಿಮಗೆ ಈ 4 ವಿಷಯಗಳನ್ನ ನಾವು ಈ ಪಾಠದಲ್ಲಿ ಕಲಿತಾ ಇದ್ದೀವಿ. अब हम देखेंगे इसका सार. डॉक्टर APJ अब्दुल कलाम का जन्म तमिलनाडु के रामेश्वरम कस्बे में एक मध्यवर्गीय परिवार में हुआ. ಪೆಹಲೆ ಉನ್ಕೆ ಜನ್ಮಕ್ಕೆ ಬಗ್ಗೆ ಅಲ್ಲಿ ಮೇರಾ ಜನ್ಮ ಅಂತ ಹೇಳ್ತಾರೆ. ನಾನಿಲ್ಲಿ ಅವರ ಬಗ್ಗೆ ಹೇಳ್ತಾ ಇರೋದ್ರಿಂದ ನಾನು ಅದರ ಸಮ್ಮರಿನಲ್ಲಿ ಅವರ ಹೆಸರನ್ನೇ ಹಾಕಿದ್ದೀನಿ. ನೀವು ಎಕ್ಸಾಮಲ್ಲೂ ಮೇರಾ ಜನ್ಮ ತಮಿಳ್ನಾಡುಕ್ಕೆ ರಾಮೇಶ್ವರಂ ಕಸ್ಬೆ ಮೇ ಹೂ ಅಂತ ನೀವು ಬರೆಯೋ ಹಾಗಿಲ್ಲ. ಯಾಕೆ? क्योंकि अब्दुल कलाम के बारे में प्रश्न पूछते हैं तो आपको कैसे उत्तर लिखना है? अब्दुल कलाम का जन्म ತಮಿಳ್ನಾಡು ಕೆ, ತಮಿಳ್ನಾಡು ಬದಲು ಅಲ್ಲಿ ಬೇರೆ ವರ್ಡನ್ನ ಯೂಸ್ ಮಾಡಿರ್ತಾರೆ, ಮದ್ರಾಸ್ ರಾಜ್ಯ ಅಂತ. ಪರೀಕ್ಷಾ ಮೇ ಪೂಛ್ ಸಕ್ತೆ ಹೇ, ತಮಿಳ್ನಾಡು ಮದ್ರಾಸ್ ರಾಜ್ಯ ಅಂತ ಯಾವುದನ್ನ, ಯಾವ ಸ್ಟೇಟನ್ನ ಕರೀತಾರೆ ಅದನ್ನು ತಮಿಳ್ನಾಡು ಅಂತ ನೀವು ಹೇಳಬೇಕು. ತಮಿಳ್ನಾಡು ಮೊದಲು ಏನಾಗಿತ್ತು? ಪೆಹಲೆ ಕ್ಯಾ ಥಾ, ಕಿಸ್ ನಾಮ್ ಸೆ ಜಾನಾ ಜಾತಾ ಥಾ? ಮದ್ರಾಸ್. ಅದನ್ನು ನೀವು ಬರಿಬೇಕಾಗುತ್ತೆ. तमिलनाडु के रामेश्वरम कस्बे में, कस्बा का मतलब एक छोटा सा शहर, छोटे से शहर में एक मध्यवर्गीय परिवार में हुआ. मध्यवर्गीय का मतलब है मिडिल क्लास फैमिली में इनका जन्म हुआ है. तो जन्म स्थान आपको पता चला, कहाँ है जन्म स्थान?
रामेश्वरम में हुआ। इनके पिता जैनुलाब्दीन याद रखिए नाम, ಅದಕ್ಕೆ ಹೈಲೈಟ್ ಮಾಡಿದ್ದೀನಿ ನೋಡಿ। ಇವರ ತಂದೆ ಇನ್ಕೆ ಪಿತಾ ನೋಡಿ, ಇನ್ಕಿ ಮಾತಾ ಇನ್ಕೆ ಪಿತಾ, ಗ್ರಾಮರ್ ಅನ್ನು ಹಾಗೆ ಕಲಿತಾ ಹೋಗೋಣ। ಇನ್ಕಿ माता बरुते हागे इनके पिता इवर तंदे जैनुलाब्दीन, याद रखिए नाम जैनुलाब्दीन, और माता का नाम क्या है आशी अम्मा, एक धार्मिक दंपति थे। आशी अम्मा मत्ते जैनुलाब्दीन उनके माता पिता थे, ತಂದೆ ತಾಯಿ ಯಾರು ಅಂತ ನಿಮಗೆ ಗೊತ್ತಾಯ್ತು। वे सभी एक पुश्तैनी घर में रहते थे। ये पुश्तैनी घर ಅಂದ್ರೇನು, ಹೊಸ ವರ್ಡ್ ಅಂತ ಅನಿಸ್ತಾ ಇದೆ। ಅಂದ್ರೆ ತಮ್ಮ ತಲೆ ತಲಾಂತರ ಅಂದ್ರೆ ತಮ್ಮ ಅಜ್ಜ ಮುತ್ತಜ್ಜರಿಂದ ಬಂದಿರೋ ಏನೋ ಒಂದು ಮನೆ ಇರುತ್ತಲ್ಲ, ಹಳೆ ಮನೆ, ಅದನ್ನ ನಾವು पुश्तैनी घर ಅಂತ ಹೇಳ್ತೀವಿ। ऐसे घर में वे लोग रहते थे। घर भी बहुत बड़ा था। तो माता पिता का नाम पता चला, जन्मस्थान पता चला, और पुश्तैनी घर में वे कहाँ रहते थे बचपन में, पुश्तैनी घर में रहते थे। ಹಳೆಯ ಕಾಲದ ಈಗಲೂ ನೀವು ಹಳ್ಳಿಗಳಲ್ಲೆಲ್ಲ ನೋಡ್ತೀರಾ, ಅಜ್ಜ ಅಜ್ಜಿ ಕಟ್ಟಿಸಿರೋ ಮನೆಗಳಿರುತ್ತೆ। ऐसे घर को हम क्या बोलते हैं, पुश्तैनी घर कहते हैं। आगे क्या होता है, जैनुलाब्दीन कौन है, जैनुलाब्दीन अब्दुल कलाम के पिताजी। सभी अनावश्यक एवं ऐशो आराम वाली चीजों से दूर रहते थे। देखिए उनका जो गुण था, ಅನಾವಶ್ಯಕ ಚೀಜೋನ್ ಸೆ ದೂರ रहते थे। ಅನಾವಶ್ಯಕ ಅನ್ನೆಸೆಸರಿ ಆಗಿರೋ ವಸ್ತುಗಳು ಏನೇ ಇದ್ರು ಅದು ಅವ್ರಿಗೆ ಬೇಕಿರಲಿಲ್ಲ, ಅಂದ್ರೆ ಅದ್ರ ಅಗತ್ಯ ನಮಗಿಲ್ಲ ಅಂತ ಹೇಳ್ತಿದ್ರು। ಅಂದ್ರೆ ನಾವು ನೀಡ್ ಏನಿದೆ, ವಾಂಟ್ ಬೇರೆ ನೀಡ್ ಬೇರೆ, ನಿಮಗೆ ಗೊತ್ತಿರುತ್ತಲ್ವಾ। ಸೊ ನೀಡ್ಸಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಿದ್ರು, ವಾಂಟ್ಸಿಗೆ ಅವರು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ। ಅನಾವಶ್ಯಕ ಏವಂ ಐಶೋ ಆರಾಮ್ ವಾಲಿ ಲಕ್ಸುರಿ ಗೂಡ್ಸ್ ಉನ್ಸೆ ಹಮೇಶ ದೂರ रहते थे। ನೋಡಿ, ಜೀವನ ಖುಷಿಯಾಗಿರಬೇಕು ಅಂದ್ರೆ ಇದರಿಂದ ನಾವು ದೂರ ಇರಬೇಕು, ಅಂದ್ರೆ ಅಗತ್ಯ ವಸ್ತುಗಳನ್ನು ಮಾತ್ರ ತಗೋಬೇಕು। अनावश्यक एवं ऐशो आराम वाली चीजों से हमें दूर रहना है। यह सीख हमें कहाँ से मिलती है, अब्दुल कलाम के इस पाठ से। अब्दुल कलाम रसोई में नीचे बैठकर खाना खाते थे। वे नीचे बैठकर ಖಾನಾ ಖಾತೆ ಥೇ, ಅಂದ್ರೆ ಕೆಳಗಡೆ ಕೂತು, ಅಂದ್ರೆ ಡೈನಿಂಗ್ ಟೇಬಲ್ ಆ ಥರ ಎಲ್ಲ ಏನು ಇಟ್ಕೊಂಡಿರಲಿಲ್ಲ। ಕಾರಣ ಏನು, वे ऐशो आराम वाली चीजों से उनके पिता जैनुलाब्दीन दूर थे। माँ खाने में क्या देती थी, माँ खाने में चावल ಅಂದ್ರೆ ಅನ್ನ ಹಾಕ್ತಿದ್ರಂತೆ, और ಸುಗಂಧಿತ और स्वादिष्ट सांबार डालती थी। ಸುಗಂಧಭರಿತವಾದ ಸ್ವಾದಿಷ್ಟ ರುಚಿಕರವಾದ ಸಾಂಬಾರ್ ಹಾಕ್ತಿದ್ರು। ಮತ್ತೆ ಅದರ ಜೊತೆಗೆ ಸಾತ್ ಮೇ ಘರ್ ಮೇ ಬನಾ ಅಚಾರ್, ನೋಡಿ ಪ್ಯಾಕ್ ಮಾಡಿರೋ ಯಾವುದೋ ಅಂಗಡಿದ ತಂದಿರೋ ಪಿಕಲ್ ಅಲ್ಲ, ಘರ್ ಮೇ ಬನಾ ಅಚಾರ್ ಅಂದ್ರೆ ಪಿಕಲ್, ಉಪ್ಪಿನಕಾಯಿ, ಅವ್ರ ನಾರಿಯಲ್ ಕಿ ತಾಜಿ ಚಟ್ನಿ, ನಾರಿಯಲ್ ತೆಂಗಿನಕಾಯಿ ಹಾಕಿರೋ ಹೊಸದಾಗಿ ಫ್ರೆಶ್ ಆಗಿ ಮಾಡಿರೋ ಚಟ್ನಿನ ಹಾಕ್ತಾರೆ। ನೋಡಿ ಎಷ್ಟು ಸಿಂಪಲ್ ಇತ್ತು, ಉನ್ಕಾ ಜೀವನ್ ಕಿतना सरल था, यह हमें इससे पता चलता है। ಮುಂದೆ ಏನಾಗುತ್ತೆ, ಜಿಸ್ ಇಲಾಖೆ ಮೇ ಅಬ್ದುಲ್ ಕಲಾಂ रहते थे, जो ಇಲಾಖಾ था ना, ಏರಿಯಾದಲ್ಲಿ ಇದ್ರಲ್ಲ, ಆ ಏರಿಯಾದಲ್ಲಿ वहाँ सभी हिंदू और मुसलमान, वहाँ हिंदू भी वास करते थे, मुसलमान भी वास करते थे, दोनों मिलजुल कर रहते थे। इसमें क्या है, क्या पता चलता है, ಧಾರ್ಮಿಕ ಸಹಿಷ್ಣುತಾ, ಅಂದ್ರೆ ಧಾರ್ಮಿಕ ಸಹಿಷ್ಣುತೆ ಭಾವನೆ ಅವರಲ್ಲಿ ಇತ್ತು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ। वे दोनों हिंदू मुसलमान मिलजुल कर रहते थे। मिलजुल कर ಅಂದ್ರೆ ಒಂದುಗೂಡಿ ಬಾಳ್ತಾ ಇದ್ರು। रामेश्वरम मंदिर के सबसे बड़े पुजारी, रामेश्वरम में एक शिव मंदिर है। परीक्षा में पूछते हैं रामेश्वर में कौन सा मंदिर है, शिव जी का मंदिर है। शिव मंदिर के सबसे बड़े पुजारी मेन प्रीस्ट इर्तारಲ್ಲ, वह थे पक्षी लक्ष्मण शास्त्री। उनका नाम क्या था, पक्षी लक्ष्मण शास्त्री जैनुलाब्दीन के अभिन्न मित्र थे। जैनुलाब्दीन कौन है, अब्दुल कलाम के पिताजी है। उनके अभिन्न मित्र ಅಂದ್ರೆ ಬೇರೆ ಮಾಡಲಾಗದಂತಹ ಫ್ರೆಂಡ್। ನೋಡಿ ಇಲ್ಲಿ ಬೇರೆ ಬೇರೆ ವರ್ಡ್ಗಳು ಬರುತ್ತೆ, ಮಿತ್ರ ಜೊತೆಗೇನೆ ಅಭಿನ್ನ ಮಿತ್ರ ಬರುತ್ತೆ, ಅಂತರಂಗ ಮಿತ್ರ ಬರುತ್ತೆ, ಸಚ್ಚಾ ದೋಸ್ತ್ ಬರುತ್ತೆ। ಈ ಎಕ್ಸಾಮ್ ಅಲ್ಲಿ ನೀವು ಅದನ್ನೇ ಬರಿಬೇಕು। यहाँ पुजारी ಯಾರು, लक्ष्मण शास्त्री जैनुलाब्दीन के कैसे मित्र थे, अभिन्न मित्र थे। अभिन्न ಅಂದ್ರೆ ಬೇರೆ ಮಾಡಲಾಗದ, ಅಂದ್ರೆ ಅಷ್ಟೊಂದು ಕ್ಲೋಸ್ ಫ್ರೆಂಡ್ ಆಗಿದ್ರು ಅವರು। तो यहाँ पक्षी लक्ष्मण शास्त्री का नाम याद रखिए, रामेश्वर मंदिर याद रखिए, और मंदिर किस भगवान का था, शिव जी का, और जैनुलाब्दीन उनके पिताजी। उन दोनों की मित्रता कैसी थी, वे दोनों अभिन्न मित्र थे, याद रखिए।
जैनुल आबदीन लकड़ी की नौकाएं बनाते थे। वे क्या काम करते थे? ಲಕಡಿ ಕಿ ನೌಕಾಯೆ ಬರಿಬೇಕಾದ್ರೆ ಲಡ್ಕಿ ಕಿ ನೌಕಾಯೆ ಅಂತ ಬರ್ದ್ಬಿಡ್ಬೇಡಿ ಎಕ್ಸಾಮ್ ಅಲ್ಲಿ. ಲಕಡಿ ಲಡ್ಕಿ ಒಂದು ಲೆಟರ್ ಮಾತ್ರ ಜಂಬಲ್ ಆಚೆ ಈಚೆ ಮಾಡಿಬಿಟ್ರೆ ಲಡ್ಕಿ ಆಗ್ಬಿಡುತ್ತೆ. ಲಕಡಿ ಕಿ ನೌಕಾಯೆ, ಲಕಡಿ ಅಂದ್ರೆ ವುಡ್, ಮರದಿಂದ ಅವರು ದೋಣಿಗಳನ್ನ ನೌಕಾ ಏಕ, ನೌಕಾಯೆ ಬಹುವಚ, ನೌಕಾ ನೌಕಾಯೆ, ಮಾತಾ ಮಾತಾಯೆ, ಲತಾ ಲತಾಯೆ. ಲಕಡಿ ಕಿ ಮರದ ದೋಣಿಗಳನ್ನ ಮಾಡ್ತಾ ಇದ್ರಂತೆ. ಕೌನ್ ಬನಾತೆ ಥೇ? ಜೈನುಲ್ ಆಬ್ದೀನ್ ಬನಾತೆ ಥೇ. ये नौकाएं किस काम आती थी? ಏನಕ್ಕೆ ಉಪಯೋಗ ಬರ್ತಿತ್ತು? तीर्थयात्रियों को रामेश्वरम से धनुषकोडी तक लाने ले जाने के काम आती थी। वह एक रामेश्वरम एक तीर्थ क्षेत्र है ना, वहाँ जो यात्री आते थे, ಯಾತ್ರಿಗಳು ಬರ್ತಾರಲ್ಲ ಪಿಲಿಗ್ರಿಮ್ಸ್, ಅವರನ್ನ ರಾಮೇಶ್ವರಮಿಂದ ಧನುಷ್ಕೋಡಿಗೆ ಕರ್ಕೊಂಡು ಹೋಗೋದು, ಧನುಷ್ಕೋಡಿ से वापस रामेश्वरम ले आना, यह काम करने के लिए वे नौकाओं का इस्तेमाल करते थे. ನೌಕೆಗಳನ್ನ ದೋಣಿಗಳನ್ನ ಉಪಯೋಗಿಸ್ತಾ ಇದ್ರು. तो अब्दुल कलाम के पिताजी क्या काम करते थे? लकड़ी की नौकाएं बनाने का काम करते थे. ಸೊ ಈಗ ನಿಮಗೆ ಇಲ್ಲಿ ಗೊತ್ತಾಯ್ತು. ಒಂದೊಂದು ಇದರಲ್ಲೂ ನಿಮಗೆ ಒಂದು ಅಥವಾ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಸಿಗ್ತಾ ಹೋಗುತ್ತೆ. एक ಸ್ಥಾನೀಯ ठेकेदार, ಸ್ಥಾನೀಯ ಅಂದ್ರೆ ಲೋಕಲ್, ठेकेदार ಅಂದ್ರೆ ಕಾಂಟ್ರಾಕ್ಟರ್. अहमद जलालुद्दीन की शादी कलाम की बहन जोहरा से हुई. वहाँ एक ठेकेदार काम करता था. ठेकेदार ಅಂದ್ರೆ कॉन्ट्रैक्टर, उसका नाम था अहमद जलालुद्दीन. जलालुद्दीन, अहमद जलालुद्दीन. उसकी शादी कलाम की बड़ी बहन जो जोहरा थी, जोहरा से हो गई. जोहरा किसकी बेटी है? किसकी बहन है? अब्दुल कलाम की बहन है. और उसके पति कौन बने? मोहम्मद अहमद जलालुद्दीन बने. उनकी शादी हुई, उनका विवाह हुआ, वे कलाम के अच्छे मित्र बन गए. अहमद जलालुद्दीन अच्छे मित्र बन गए. वे कलाम को आज़ाद कहकर बुलाते थे. और ಯಾವಾಗಲೂ ಕಲಾಮನ್ನ ಯಾವ ಹೆಸರಿಂದ ಕರೀತಿದ್ರು? ಅಬ್ದುಲ್ ಕಲಾಂ ಅಂತ ಕರೀತಿರ್ಲಿಲ್ಲ, ಆಜಾದ್ ಆಜಾದ್ ಅನ್ನೋ ಹೆಸರಿಂದ ಕರೀತಾ ಇದ್ರಂತೆ. वे दोनों मिलकर आध्यात्मिक विषयों पर बातें करते थे. यह अब्दुल कलाम बहुत छोटे थे, लेकिन इनसे वे बहुत बड़े थे, 15 साल बड़े थे, 15 ईयर्स गैप इತ್ತು. फिर भी उन दोनों के बीच में मित्रता थी. वे बहुत सारी आध्यात्मिक विषयों पर चर्चा करते थे. जलालुद्दीन कभी कभी अन्य ज्ञान विज्ञान की जानकारी भी कलाम को देते थे. ಜ್ಞಾನ ವಿಜ್ಞಾನದ ವಿಷಯಗಳನ್ನೆಲ್ಲ, ಸೈನ್ಸಲ್ಲಿ ಏನೇನೆಲ್ಲ ಪ್ರೋಗ್ರೆಸ್ ಆಗ್ತಾ ಇದೆ, ಮತ್ತು ಮೆಡಿಸಿನಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ, ಎಲ್ಲ ವಿಷಯಗಳು, ಲಿಟ್ರೇಚರಲ್ಲಿ ಏನಾಗ್ತಾ ಇದೆ, ಸಾಹಿತ್ಯ में क्या परिवर्तन हो रहा है, सब कुछ जलालुद्दीन, अहमद जलालुद्दीन किसको बताते थे? अब्दुल कलाम को बताते थे. अब्दुल कलाम के बाल्यकाल में पुस्तकें एक दुर्लभ वस्तु थी. तब पुस्तकें ज़्यादा नहीं मिलती थी. ದುರ್ಲಭ ಅಂದರೆ ಸುಲಭವಾಗಿ ಸಿಗದೇ ಇದ್ದು, ಅಂದರೆ ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಸುಲಭವಾಗಿ ಸಿಗೋದು, ಲಭ್ಯ ಆಗ್ತಿತ್ತು. ದುರ್ಲಭ ಅಂದರೆ ಬಹಳ ಕಷ್ಟ, ಪುಸ್ತಕಗಳನ್ನ ಕೊಂಡ್ಕೊಳ್ಳೋದು ಕಷ್ಟ ಆಗ್ತಿತ್ತು, ಸಿಗೋದು ಕಷ್ಟ ಆಗ್ತಿತ್ತು. पुस्तक के इसीलिए एग्जाम ಕೇಳಬಹುದು. अब्दुल कलाम के बाल्यकाल में क्या दुर्लभ वस्तु थी? पुस्तकें अथवा पुस्तक दुर्लभ वस्तु थी, अष्टु सुलभವಾಗಿ ಸಿಗ್ತಿರ್ಲಿಲ್ಲ. लेकिन पढ़ने का बहुत मन था, इसीलिए अब्दुल कलाम क्या करते थे? वे उग्र राष्ट्रवादी STR मनिकम, ಒಬ್ಬ ರಾಷ್ಟ್ರವಾದಿ ಇದ್ರಂತೆ. ಅವರ ಮನೆಗೆ ಹೋಗಿ ಏನು ಮಾಡ್ತಾ ಇದ್ರು? STR मनिकम उनके घर जाते थे और पढ़ने के लिए किताबें लेकर आते थे. उनके घर में एक पुस्तकालय था. एक्सट्रीमिस्ट और यारो STR मनिकम, वे उग्र राष्ट्रवादी थे. उनके घर में एक पुस्तकालय था. अब्दुल कलाम हर रोज उनके घर जाते, उनसे कुछ किताबें ले आते थे. ಯಾಕೆ ತರ್ತಾ ಇದ್ರು ಪುಸ್ತಕಗಳನ್ನ? ಓದೋದಕ್ಕೆ. घर में वे पढ़ते, अगले दिन लौटाते, ಮತ್ತೆ ಅದನ್ನ ಮತ್ತೆ ಬೇರೆ ಪುಸ್ತಕವನ್ನು ತರ್ತಾ ಇದ್ರು. ನೋಡಿ ಎಷ್ಟೊಂದು ಇದು ಮಾಡಿದೆ. ಆ ರೀತಿ ಈಗ ನಿಮ್ಮಲ್ಲೂ ಎಷ್ಟೋ ಜನಕ್ಕೆ ಲೈಬ್ರರಿ ಇರುತ್ತೆ, ಪಬ್ಲಿಕ್ ಲೈಬ್ರರಿ, ಅಲ್ಲಿಗೆ ಹೋಗಬೇಕು ಅಂತ ಯಾವತ್ತೂ ಅನಿಸೇ ಇರೋದಿಲ್ಲ. ನಾವು ಅದೊಂದು ಹ್ಯಾಬಿಟನ್ನು ನೀವು ಬೆಳೆಸ್ಕೋಬೇಕು. ಲೈಬ್ರರಿಗೆ ಹೋಗಬೇಕು, ಅಲ್ಲಿ ಕಾರ್ಡ್ ಮಾಡಿಸಿ ಪುಸ್ತಕಗಳನ್ನ ತೊಗೊಂಡು ಬಂದು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. अब्दुल कलाम के बाल जीवन में चाइल्डहुड में गहरा असर डालने वालों में, गहरा असर अंद्रेनु डीप
ಎಫೆಕ್ಟ್ ಅಂದರೆ ಅವರ ಇಂಪ್ಯಾಕ್ಟ್, ಅವರ ಪ್ರಭಾವ ಬೀಳೋದು. ಯಾರ ಪ್ರಭಾವ? ಬೇರೆಯವರ ಪ್ರಭಾವ ಇವರ ಮೇಲೆ ಆಗಿದೆಯಲ್ವಾ. ಯಾರ ಪ್ರಭಾವ ಬಿದ್ದಿದೆ ಅವರಲ್ಲಿ ಬಹಳಷ್ಟು ಜನ ನಿಮಗೆ ಗೊತ್ತಾಗಿದೆ. ಇನ್ನೂ ಕೆಲವರಿದ್ದಾರೆ. ಯಾರವರು? ಚಚೇರೆ ಭಾಯಿ ಅವರ ಚಿಕ್ಕಪ್ಪನ ಮಗ ಇರ್ತಾರೆ. ಯಾರು? ಶಂಸುದ್ದೀನ್ ಭಿ ಏಕ್ ಥೆ ವೇ ರಾಮೇಶ್ವರಂ ಮೇ. ಚಚೇರೆ ಭಾಯಿ ಕೌನ್ ಥೆ ಅಂತ ಕೇಳಿದ್ರೆ ಶಂಸುದ್ದೀನ್ ಅಂತ ನೀವು ಆನ್ಸರ್ ಬರಿಬೇಕಾಗುತ್ತೆ. ವೇ ಕ್ಯಾ ಕಾಮ್ ಕರ್ತೆ ಥೆ? वे रामेश्वरम में अखबारों के एकमात्र वितरक थे. ಅಲ್ಲಿ ಪೇಪರ್ ಡಿಸ್ಟ್ರಿಬ್ಯೂಟರ್ ಯಾರಿದ್ರು ರಾಮೇಶ್ವರಂ ಅಲ್ಲಿ? ಒಬ್ಬರೇ ಇದ್ದಿದ್ದಂತೆ. ವೇ ಥೇ ಉನ್ಕೆ ಚಚೇರೆ ಭಾಯಿ शमसुद्दीन एकमात्र वितरक ಅಂದ್ರೆ डिस्ट्रीब्यूटर. कलाम के बचपन के दोस्त भी बहुत थे. उनमें 3 दोस्तों के नाम वे बताते हैं. उनमें एक दोस्त था रामानंद शास्त्री. रामानंद शास्त्री ಯಾರು? ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ का बेटा. ಸೊ ಈ ರೀತಿಯಾಗಿ ಅವರ ಜೀವನದ ಬಗ್ಗೆ ತಮ್ಮ ಅನುಭವಗಳನ್ನು ಈ ಇದರಲ್ಲಿ ಮೇರಾ ಬಚಪನ್ ಅನ್ನೋ ಪಾಠದಲ್ಲಿ ಹೇಳ್ಕೊಂಡಿದ್ದಾರೆ. ಅಬ್ದುಲ್ ಕಲಾಂ ಆಪ್ಕೆ ಲಿಯೆ ಆದರ್ಶ ಹೇನಾ? ಉನ್ಕೆ ಬಾರೆ ಮೇ ಜಾನ್ನೆ ಕಾ ಪ್ರಯತ್ನ ಕೀಜಿಯೆ. ಈಗ ನೋಡೋಣ 1 ಮಾರ್ಕ್ ಕ್ವೆಶ್ಚನ್ಸ್ ನೋಡೋಣ. ಈಗ ಟೆಸ್ಟಿಂಗ್ ಟೈಮ್. ಏನೇನು ಕಲ್ತಿದ್ದೀರಾ, ಎಷ್ಟು ಈಗ ಈ ಪಾಠದಲ್ಲಿ ನಿಮಗೆ ಅರ್ಥ ಆಗಿದೆ ನೋಡೋಣ. 1 अंक के प्रश्न. पहला प्रश्न क्या है? अब्दुल कलाम जी का जन्म कहाँ हुआ? अब्दुल कलाम जी का जन्म कहाँ ಅಂದ್ರೆ ವೇರ್ ಅಂತ, ಎಲ್ಲಿ ಆಯಿತು. कहाँ हुआ, ಎಲ್ಲಿ ಆಯಿತು उनका जन्म? आप सबको पता है उनका जन्म ತಮಿಳುನಾಡು के ರಾಮೇಶ್ವರಂ ಕಸ್ಬೆ में हुआ. ರಾಮೇಶ್ವರಂ ಅನ್ನೋ ಹೆಸರನ್ನ ನೆನಪಿಟ್ಕೋಬೇಕು. ಕಸ್ಬಾ ಅಂದ್ರೆ ಏನು ಗೊತ್ತಾಗಿದೆ? ಸ್ಮಾಲ್ ಸಿಟಿಗೆ ನಾವು ಕಸ್ಬಾ ಅಂತ ಹೇಳ್ತೀವಿ. ಕಸ್ಬೆ में हुआ. अब दूसरा प्रश्न क्या है? अब्दुल कलाम जी बचपन में किस घर में रहते थे? किस घर में रहते थे? और घर पता है ना, वो पुराना घर, उसके लिए क्या नाम है? मैंने बताया है आपको. अब्दुल कलाम जी बचपन में पुश्तैनी घर में रहते थे. आपको पता चला है पुश्तैनी घर में रहते थे. कौन रहते थे? अब्दुल कलाम. अब्दुल कलाम जी के बचपन में दुर्लभ वस्तु क्या थी? क्या उनके लिए सुलभ रूप में नहीं मिलती थी? वह है पुस्तक अथवा किताब. अब्दुल कलाम जी के बचपन में दुर्लभ वस्तु किताब थी अथवा पुस्तक थी. ನೋಡಿ, ಬುಕ್ ಅವರಿಗೆ ಸಿಗ್ತಾನೆ ಇರಲಿಲ್ಲ. ಆದರೂ ಕಷ್ಟಪಟ್ಟು ಅವ್ರ ಮನೆಗೆ ಹೋಗಿ ತಗೊಂಡು ಬಂದು ಓದ್ತಾ ಇದ್ರು. अब्दुल कलाम जी के चचेरे भाई कौन थे? उनके चचेरे भाई थे ಶಂಸುದ್ದೀನ್. ಹೆಸರನ್ನು ನೆನಪಿಟ್ಕೊಳ್ಳಿ, ಶಂಸುದ್ದೀನ್. ಈಗ ಗೊತ್ತಾಗಿದೆಯಲ್ಲ ಪ್ರಶ್ನೆಗಳು. अब जोड़कर लिखिए. मैच द फॉलोइंग देखेंगे. इसमें कौन कौन से है? ಪಕ್ಕಾ ದೋಸ್ತ್. ಅಲ್ಲಿ ಕೇಳ್ತಾರೆ ಇವರಲ್ಲಿ ಪಕ್ಕಾ ದೋಸ್ತ್ ಯಾರಂತ. उसके लिए ರಾಮಾನಂದ ಶಾಸ್ತ್ರಿ. ನೋಡಿ, ಅಲ್ಲಿ ಅಭಿನ್ನ ಮಿತ್ರ, ತಂದೆಗೆ ಅಂತ ಬಂದ ಅಭಿನ್ನ ಮಿತ್ರ ಬಂದ್ರು. ಇಲ್ಲಿ ಪಕ್ಕಾ ದೋಸ್ತ್ ಅಂತ ಹೇಳಿದಾಗ ರಾಮಾನಂದ ಶಾಸ್ತ್ರಿ का नाम आपको लिखना है. और दूसरा मद्रास राज्य. अब उसका क्या नाम है? तमिलनाडु. मैच द फॉलोइंग में यह सही उत्तर है. शमसुद्दीन, आपको पता है शमसुद्दीन कौन है? अखबारों के वितरक थे ना, एकमात्र वितरक. वे है उनके चचेरे भाई थे. और अहमद जलालुद्दीन कौन थे? अहमद जलालुद्दीन थे, उनकी बहन की शादी हुई थी. वे उनके अंतरंग मित्र बने थे. ನೋಡಿ, ಅಂತರಂಗ ಮಿತ್ರ. ನೋಡಿ, ಇಲ್ಲಿ ಪಕ್ಕಾ ದೋಸ್ತ್ ಬಂತು, ಇಲ್ಲಿ ಅಂತರಂಗ ಮಿತ್ರ ಬಂತು. ಅವ್ರ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರ ತಂದೆ ಜೊತೆ ಅಭಿನ್ನ ಮಿತ್ರತೆ, ಅಂತರಂಗ, ಅಷ್ಟು ಫ್ರೆಂಡ್ಲಿ ಆಗಿ ಅವರು ಇತರ ಇದ್ದಂತ ಮಜೀಜು ಜೊತೆನಲ್ಲಿ ಆಗಿದ್ರು. ನೆಕ್ಸ್ಟ್, ರಿಕ್ತ ಸ್ಥಾನ ಭರಿಯೇ, ಖಾಲಿ ಜಾಗ ಭರಿಯೇ. ಏನೇನಿದೆ ಇದರಲ್ಲಿ? ಅಬ್ದುಲ್ ಕಲಾಂ का जन्म डैश में हुआ. कहाँ हुआ? आपको उस जगह का नाम लिखना है. ಹೆಸರನ್ನ ಈಗ ಏನಿರ್ಬೋದು ಅಂತ ರೀಕಾಲ್ ಮಾಡ್ಕೊಳ್ತಾ ಇರಿ. ನಾನು ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತಿದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್ ಏನು? ರಾಮೇಶ್ವರಂ में प्रसिद्ध डैश मंदिर है. मैंने बताया है उस मंदिर का नाम. किस भगवान का मंदिर ಹೇಳಿದ್ದೀನಿ, ನೆನಪು ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ ಎಷ್ಟು ರೀಕಾಲ್ ಆಗುತ್ತೆ ಅಂತ. ಜೈನುಲಾಬ್ದೀನ್ ಕಿ ದಿನಚರ್ಯ ಡ್ಯಾಶ್ ಕೆ ಪೆಹಲೆ ಶುರು ಹೋತಿ ಥಿ. ಯಾವಾಗ ಅವರ ದಿನಚರ್ಯ ಶುರುವಾಗ್ತಾ ಇತ್ತು ಅಂದರೆ ಡೈಲಿ ಅವ್ರದ್ದು ರೊಟೀನ್ ಎಷ್ಟೊತ್ತಿಗೆ ಶುರುವಾಗ್ತಿತ್ತು ಅಂತ ಅದರದ್ದು ಆನ್ಸರ್ನ ನಾನು ಮತ್ತೆ ಕೊಡ್ತೀನಿ ನಿಮಗೆ. ಅಹಮದ್ ಜಲಾಲುದ್ದೀನ್ ಅಬ್ದುಲ್ ಕಲಾಂ ಕೋ ಡ್ಯಾಶ್ ಕಹಕರ್ ಪುಕಾರ ಕರ್ತೆ ಥೆ. ಇದರ ಆನ್ಸರ್ ನಾನು ನಿಮಗೆ ಹೇಳಿದ್ದೀನಿ. ಈಗ ನಿಮಗೆ ನೋಡೋಣ ಆನ್ಸರ್ಸ್ ಏನೇನಿದೆ ಅಂತ. तो पहला, अब्दुल कलाम का जन्म कहाँ हुआ? यस, यू आर राइट. रामेश्वरम कस्बे में उनका जन्म हुआ. ಒಂದು ವರ್ಡಲ್ಲಿ ಬರೆದ್ರೆ ಸಾಕು ನಿಮಗೆ. ರಾಮೇಶ್ವರಂ, ಇಲ್ಲಿ ಸೆಂಟೆನ್ಸ್ ನೀವು
ಫಿಲ್ ದ ಬ್ಲಾಂಕ್ಸ್ ಬರೀಬೇಕಾದ್ರೆ ಫುಲ್ ಸೆಂಟೆನ್ಸ್ ಬರೆದು ಆನ್ಸರ್ನ ಅಂಡರ್ಲೈನ್ ಮಾಡಿ, ಆ ವರ್ಡ್ ಮಾತ್ರ ಬರೆಯೋ ಹಾಗಿಲ್ಲ, ಫುಲ್ ಸೆಂಟೆನ್ಸ್ ಬರೆದು ಆನ್ಸರ್ನ ಅಂಡರ್ಲೈನ್ ಮಾಡಿರಬೇಕು. ನಾನಿಲ್ಲಿ ಕಲರ್ ಮಾಡಿದ್ದೀನಿ. रामेश्वरम में प्रसिद्ध डैश मंदिर है, शिव मंदिर है. ನೋಡಿ ಶಿವ ವಿಷ್ಣು ಗಣೇಶ ಏನೆಲ್ಲ ಕೇಳಿರ್ಬೋದು. आपको क्या लिखना है? शिव मंदिर लिखना है, शिव मंदिर. जैनुल आबदीन अब्दुल कलाम के पिताजी की दिनचर्या पौ फटने के पहले शुरू होती. पौ फटना ಅಂದ್ರೇನು? ಪ್ರಭಾತ್ ಹೋನಾ, ಸುಬಹ ಹೋನಾ ಅಂದ್ರೆ ಬೆಳಿಗ್ಗೆ ಆಗೋಕೆ ಮುಂಚೆನೆ, ಅಂದ್ರೆ ಇನ್ನು ಸೂರ್ಯೋದಯ ಆಗೋಕೆ ಮುಂಚೆನೆ ಅವರ ಕೆಲಸ ಶುರು ಆಗ್ತಾ ಇತ್ತಂತೆ. ಪೌ ಫಟ್ನಾ ಯೇ ಏಕ್ ಮುಹಾವರ है, ಅದನ್ನ ನೆನಪಿಟ್ಕೊಳ್ಳಿ. अहमद जलालुद्दीन अब्दुल कलाम को क्या डैश कहकर पुकारा करते थे? आज़ाद. आप सबको यह पता है, आज़ाद अंद्रेनु इंडिपेंडेंट है, आज़ाद. आशी अम्मा उनकी डैश थी. आशी अम्मा उनकी ಅಂದ್ರೆ ಇಲ್ಲಿ ನೀವು ತಪ್ಪು ತಿಳ್ಕೋಬಾರದು. ಇಲ್ಲಿ ಉನ್ಕಿ ಅಂದ್ರೆ ಯಾರಿಗೆ? ಉನ್ಕೆ ಜೈನುಲ್ ಆಬ್ದೀನ್ ಕಿ ಡ್ಯಾಶ್ ಥಿ. ಅವರ ಏನಾಗಿದ್ರು ಅವರು? ಆನ್ಸರ್ ಮತ್ತೆ ನಾನು ಹೇಳ್ತೀನಿ ನಿಮಗೆ. ನೆಕ್ಸ್ಟ್ रामेश्वरम प्रसिद्ध डैश है. यह भी आप उत्तर सोच कर रखिए. रामेश्वरम ಏನದು? ಪ್ರಸಿದ್ಧವಾದ. ಪುಜಾರಿ ಲಕ್ಷ್ಮಣ ಶಾಸ್ತ್ರಿ ಮೇರೆ ಪಿತಾಜಿ ಕೆ ಡ್ಯಾಶ್ ಥೇ. ಏನಾಗಿದ್ರು ಅಂತ ನಾನು ಈಗ 2-3 ಸಲ ಅದನ್ನು ರಿಪೀಟ್ ಮಾಡಿದ್ದೀನಿ, ಅದನ್ನು ನೆನ್ಪಿಟ್ಕೊಳ್ಳಿ. ಅವ್ರು ಅಗಲ अखबार एजेंसी को अकेले डैश ही चलाते थे. यार ನಡೆಸ್ತಾ ಇದ್ರು ಅಂತ ಹೇಳಿದ್ದೀನಿ. अब हम उसका उत्तर देखेंगे. पहले प्रश्न का उत्तर क्या है? आशियम्मा उनकी जीवन संगिनी थी. ಅಂದ್ರೆ ಜೀವನ ಸಂಗಿನಿ ಅಂದ್ರೆ ಪತ್ನಿ ಅಂತ ನಾವು ಹೇಳ್ತೀವಿ. किनकी जीवन संगिनी थी? ಜೈನುಲ್ ಆಬ್ದೀನ್ की. ಜೈನುಲ್ ಆಮೇಲೆ उनकी ಅವರ ಅನ್ಕೊಳ್ಳಿ ನೀವು ಅಬ್ದುಲ್ ಕಲಾಂ के ಅಂತ ತಿಳಿಬೇಡಿ. उनका विवाह नहीं हुआ था. नेक्स्ट रामेश्वरम प्रसिद्ध तीर्थ स्थल है. तीर्थ स्थल पिलग्रिमेज अंडर होली प्लेस ಅದು ತೀರ್ಥ ಸ್ಥಳ है. पुजारी लक्ष्मण शास्त्री मेरे पिताजी के डैश थे अभिन्न मित्र. ಇಲ್ಲೊಂದು ವರ್ಡ್ ಮಿಸ್ ಆಗಿದೆ. ಅಭಿನ್ನ ಮಿತ್ರ थे ಅನ್ನೋದನ್ನ ಸೇರಿಸ್ಕೊಳ್ಳಿ. ಅಭಿನ್ನ ಮಿತ್ರ ಅನ್ನೋದನ್ನ ಸೇರಿಸ್ಕೊಂಡ್ರೆ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. और अगला अखबार एजेंसी को अकेले कौन चलाते थे? शमसुद्दीन चलाते थे. शमसुद्दीन कौन है? उनके चचेरे भाई. सो नेक्स्ट क्वेश्चन, अहमद जलालुद्दीन की डैश के साथ शादी हुई थी. उसका नाम आपको लिखना है. अहमद जलालुद्दीन की जोहरा के साथ शादी हो गई. जोहरा किसकी बहन है? अब्दुल कलाम की बहन है. सो ಇಷ್ಟನ್ನು ನಾವು ಇವತ್ತು ಕಲ್ತ್ಕೊಂಡಿದ್ದೀವಿ. ಇವತ್ತಿಗೆ ಇಷ್ಟು ಸಾಕು. ಮತ್ತು ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಏನು ಗ್ರಾಮರ್ ಪಾರ್ಟ್ ಇದೆ, ಇದೇ ಪಾಠದ ಗ್ರಾಮರ್ ಪಾರ್ಟ್ ಏನಿದೆ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. सुनने के लिए आप सबको धन्यवाद.